ನಿಮ್ಮ ರಾಜ್ ನ್ಯೂಸ್ ವರದಿಗೆ ಇದೀಗ ಕರ್ನಾಟಕ ವಿಶ್ವವಿದ್ಯಾನಿಲಯ ಎಚ್ಚೆತ್ತುಕೊಂಡಿದೆ. ಇದು ರಾಜ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ವಿದ್ಯಾರ್ಥಿಗಳ ಮಾರುಕಕ್ಕೆ ಸ್ಪಂದಿಸಿದೆ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಸುದ್ದಿಯನ್ನ ಬಿತ್ತರ ಮಾಡಲಾಯಿತು. ಇದೀಗ ಆ ಒಂದು ಸುದ್ದಿಯನ್ನ ಬಿತ್ತರ ಮಾಡಿದ ಬಳಿಕ ಎಚ್ಚೆತ್ತುಕೊಂಡಿದೆ ಕರ್ನಾಟಕ ವಿಶ್ವವಿದ್ಯಾನಿಲಯ. ಇದು ರಾಜ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿದ್ದ ನಿಮ್ಮ ರಾಜ್ ನ್ಯೂಸ್ ಕನ್ನಡ. ರಾಜ್ ನ್ಯೂಸ್ ವರದಿ ಬೆನ್ನಲ್ಲೇ ವಿವಿಯಿಂದ ಇದೀಗ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿಯನ್ನ ಕೊಡಲಾಗಿದೆ. ರಾಜ್ ನ್ಯೂಸ್ ವರದಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಎಚ್ಚೆತ್ತುಕೊಂಡಿರುವಂತದ್ದು. ಇದು ರಾಜ್ ನ್ಯೂಸ್ ಕನ್ನಡಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿತ್ತು ನಿಮ್ಮ ರಾಜ್ ನ್ಯೂಸ್ ಕನ್ನಡ. ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ನೀಡಿದ ಧಾರವಾಡ ವಿವಿ ಮಂಡಳಿ. ಇದೀಗ ವಿವಿ ಕಡೆಯಿಂದ ಶುಲ್ಕ ಕಟ್ಟದಂತೆ ಹೊಸ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಆದೇಶವನ್ನ ಹೊರಡಿಸಿರುವಂತದ್ದು. ಇದು ರಾಜ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿರುವಂತದ್ದು ನಿಮ್ಮ ರಾಜ್ ನ್ಯೂಸ್ ಕನ್ನಡ. ಈ ಕುರಿತಾಗಿ ವರದಿಯನ್ನ ಬಿತ್ತರ ಮಾಡಿತು. ವರದಿ ಬಿತ್ತರ ಮಾಡಿದ ಬಳಿಕ ಅದರ ಬೆನ್ನಲ್ಲೇ ಕರ್ನಾಟಕ ವಿಶ್ವವಿದ್ಯಾಲಯ ಎಚ್ಚೆತ್ತುಕೊಂಡಿರುವಂತದ್ದು. ಸಿಹಿ ಸುದ್ದಿಯನ್ನ ಕೊಟ್ಟಿದೆ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳಿಂದ ಹೆಚ್ಚುವರಿ ಶುಲ್ಕ ಪಾವತಿಗೆ ಮುಂದಾಗಿತ್ತು ವಿಶ್ವವಿದ್ಯಾಲಯ. ವಿವಿ ಮಂಡಳಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ವಿದ್ಯಾರ್ಥಿಗಳು. ಥೀಸಿಸ್ ಸುಟ್ಟು ಕಣ್ಣೀರು ಹಾಕಿದ್ದ ಸಂಶೋಧನಾ ವಿದ್ಯಾರ್ಥಿಗಳು. ಎಸ್ಎಸ್ಸಿ ಎಸ್ಟಿ ಹೆಚ್ಚುವರಿ ಶುಲ್ಕ ನೀಡಿದ್ರೆ ಪಿಎಚ್ಡಿ ನೀಡಲು ಮುಂದಾಗಿತ್ತು ಇವಿ. ಕುಲಪತಿಗಳ ಕಚೇರಿ ಎದುರು ಕಣ್ಣೀರನ್ನ ಹಾಕಿದ್ರು ವಿದ್ಯಾರ್ಥಿಗಳು. ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯ ಕಣ್ಣು ತೆರೆಸಿತ್ತು ನಿಮ್ಮ ರಾಜ್ ನ್ಯೂಸ್ ಕನ್ನಡ. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಶುಲ್ಕ ಪಾವತಿಸುವಂತೆ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಇದೀಗ ನಿಮ್ಮ ರಾಜ್ ನ್ಯೂಸ್ ಕನ್ನಡದ ಸುದ್ದಿ ಬಿತ್ತರ ಆದ ಬಳಿಕ ಶುಲ್ಕ ಕಟ್ಟದಂತೆ ಹೊಸ ಆದೇಶವನ್ನ ಹೊರಡಿಸಲಾಗಿದೆ. ರಾಜ್ ನ್ಯೂಸ್ಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಹೇಳುತ್ತೇನೆ. ಯಾಕಂದರೆ ಈ ಹಿಂದೆ ನಾವು 4-5 ದಿನಗಳ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಿದ್ವಿ. ಅಲ್ಲಿ ಮಾಡಿರ್ತಕ್ಕಂಥ ಧರಣಿ ಏನಪ್ಪ ಅಂತಂದರೆ SC/ST ಫೀಸನ್ನು GM ಫೀಸಿಗೆ ಕನ್ವರ್ಟ್ ಮಾಡಿದ್ರು. ಅಲ್ಲಿರ್ತಕ್ಕಂಥ ಬಡ ಮಕ್ಕಳು, ಕೂಲಿಕಾರರ ಮಕ್ಕಳು ಕೂಡ ಅಲ್ಲಿದ್ದರು. ಆ ಒಂದು ಫೀಸನ್ನು ಕಟ್ಟಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಅಹೋರಾತ್ರಿ ಧರಣಿಯನ್ನು ಮಾಡಿದ್ವಿ. ಆ ಸುದ್ದಿಯನ್ನು ನಾಡಿನಾದ್ಯಂತ ಬಿತ್ತರಿಸಿದ ರಾಜ್ ನ್ಯೂಸ್ ಎಲ್ಲ ಮಾಧ್ಯಮಗಳಲ್ಲಿ ಬಂತು. ಹಾಗಾಗಿ ಆ ಒಂದು ನ್ಯೂಸು ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೋಗಿತ್ತು. ಅಂದರೆ ಸರ್ಕಾರ ಆಳ್ವಿರ್ತಕ್ಕಂಥ ಸರ್ಕಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಉನ್ನತ ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರ ಸುದ್ದಿಗೂ ಕೂಡ ಅದೊಂದು ಕಿವಿಯನ್ನು ತಟ್ಟಿತ್ತು. ಹಾಗಾಗಿ ನಮಗೆ ಆದಷ್ಟು ಬೇಗ ನಮಗೆ ಏನೋ ಆ ಒಂದು ಹೋರಾಟದ ಜಯ ಸಿಕ್ತು. ಹಾಗಾಗಿ ನಾನು ಮತ್ತೊಮ್ಮೆ ರಾಜ್ ನ್ಯೂಸ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ನಮಗೆ ಜಯ ಸಿಕ್ತು. ಅವತ್ತೇ ಹಿಂದೆ ಏನೋ ಒಂದು ಕಮಿಟಿಯನ್ನು ಮಾಡಿ ನಮ್ಮಿರ್ತಕ್ಕಂಥ ಬೇಕು ಬೇಡಿಕೆಗಳನ್ನು, ಫೀಸ್ ಜೊತೆಗೆ ಇರ್ತಕ್ಕಂಥ ಅನೇಕ ಬೇಕು ಬೇಡಿಕೆಗಳನ್ನು ಒಂದು ಕಮಿಟಿಯನ್ನು ಮಾಡಿ ಸಿಂಡಿಕೇಟ್ ಸಭಾಂಗಣದಲ್ಲಿ ನಮ್ಮನ್ನು ಕೂಡ ಯಾಜೆ ಒಬ್ಬ ಸದಸ್ಯರನ್ನಾಗಿ ತಗೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದರು. ಹಾಗಾಗಿ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ರಾಜ್ ನ್ಯೂಸ್ಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಹೇಳುತ್ತೇನೆ. ಯಾಕಂದರೆ ಈ ಹಿಂದೆ ನಾವು 4-5 ದಿನಗಳ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಿದ್ವಿ. ಅಲ್ಲಿ ಮಾಡಿರ್ತಕ್ಕಂಥ ಧರಣಿ ಏನಪ್ಪ ಅಂತಂದರೆ SC/ST ಫೀಸನ್ನು GM ಫೀಸಿಗೆ ಕನ್ವರ್ಟ್ ಮಾಡಿದ್ರು. ಅಲ್ಲಿರ್ತಕ್ಕಂಥ ಬಡ ಮಕ್ಕಳು, ಕೂಲಿಕಾರರ ಮಕ್ಕಳು ಕೂಡ ಅಲ್ಲಿದ್ದರು. ಆ ಒಂದು ಫೀಸನ್ನು ಕಟ್ಟಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಅಹೋರಾತ್ರಿ ಧರಣಿಯನ್ನು ಮಾಡಿದ್ವಿ. ಆ ಸುದ್ದಿಯನ್ನು ನಾಡಿನಾದ್ಯಂತ ಬಿತ್ತರಿಸಿದ ರಾಜ್ ನ್ಯೂಸ್ ಎಲ್ಲ ಮಾಧ್ಯಮಗಳಲ್ಲಿ ಬಂತು. ಹಾಗಾಗಿ ಆ ಒಂದು ನ್ಯೂಸು ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೋಗಿತ್ತು. ಅಂದರೆ ಸರ್ಕಾರ ಆಳ್ವಿರ್ತಕ್ಕಂಥ ಸರ್ಕಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಉನ್ನತ ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರ ಸುದ್ದಿಗೂ ಕೂಡ ಅದೊಂದು ಕಿವಿಯನ್ನು ತಟ್ಟಿತ್ತು. ಹಾಗಾಗಿ ನಮಗೆ ಆದಷ್ಟು ಬೇಗ ನಮಗೆ ಏನೋ ಆ ಒಂದು ಹೋರಾಟದ ಜಯ ಸಿಕ್ತು. ಹಾಗಾಗಿ ನಾನು ಮತ್ತೊಮ್ಮೆ ರಾಜ್ ನ್ಯೂಸ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ನಮಗೆ ಜಯ ಸಿಕ್ತು. ಅವತ್ತೇ ಹಿಂದೆ ಏನೋ ಒಂದು ಕಮಿಟಿಯನ್ನು ಮಾಡಿ ನಮ್ಮಿರ್ತಕ್ಕಂಥ ಬೇಕು ಬೇಡಿಕೆಗಳನ್ನು, ಫೀಸ್ ಜೊತೆಗೆ ಇರ್ತಕ್ಕಂಥ ಅನೇಕ ಬೇಕು ಬೇಡಿಕೆಗಳನ್ನು ಒಂದು ಕಮಿಟಿಯನ್ನು ಮಾಡಿ ಸಿಂಡಿಕೇಟ್ ಸಭಾಂಗಣದಲ್ಲಿ ನಮ್ಮನ್ನು ಕೂಡ ಯಾಜೆ ಒಬ್ಬ ಸದಸ್ಯರನ್ನಾಗಿ ತಗೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದರು. ಹಾಗಾಗಿ ಮತ್ತೊಮ್ಮೆ ತುಂಬ ಹೃದಯದ. ಇದೀಗ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿಯನ್ನ ನೀಡಿದೆ ಕರ್ನಾಟಕ ವಿಶ್ವವಿದ್ಯಾಲಯ. ಯಾಕಂತ ಅಂದ್ರೆ ಫೀಸನ್ನ ಜಾಸ್ತಿ ಮಾಡಿ ಕಟ್ಟಿ ಅಂತ ಹೇಳ್ತಾ ಇತ್ತು. ಇದರಲ್ಲಿ ತುಂಬಾ ಜನ ಬಡ ಮಕ್ಕಳಿದ್ರು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಅಹೋರಾತ್ರಿ ಧರಣಿಯನ್ನ ಕೂಡ ವಿದ್ಯಾರ್ಥಿಗಳು ನಡೆಸಿದ್ರು. ತಾವು ಬರೆದಂತ ಥೀಸಿಸ್ ಅನ್ನ ಸುಟ್ಟು ಹಾಕಿ ಹೋರಾಟವನ್ನ ಮಾಡಿದ್ರು.
ಈ ಒಂದು ಸುದ್ದಿಯನ್ನ ಗಮನಿಸಿದಂತ ನಮ್ಮ ರಾಜ್ ನ್ಯೂಸ್ ಪ್ರತಿನಿಧಿ ಅಲ್ಲಿ ಹೋಗಿ ವರದಿಯನ್ನ ಮಾಡ್ತಾರೆ. ಅದಾದ ನಂತರ ನಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ವರದಿಯನ್ನ ಬಿತ್ತರ ಮಾಡಲಾಯಿತು. ನ್ಯೂಸ್ ಯಾವಾಗ ಟೆಲಿಕಾಸ್ಟ್ ಆಯ್ತೋ ಅದಾದ ನಂತರ ಕರ್ನಾಟಕ ವಿಶ್ವವಿದ್ಯಾಲಯ ಎಚ್ಚೆತ್ಕೊಂಡು ಇದೀಗ ಹೆಚ್ಚುವರಿ ಶುಲ್ಕವನ್ನ ಕಟ್ಟದಂತೆ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಾಜ್ ನ್ಯೂಸ್ ವರದಿಗೆ ಇದೀಗ ಕರ್ನಾಟಕ ವಿಶ್ವವಿದ್ಯಾಲಯ ಎಚ್ಚೆತ್ಕೊಂಡಿರುವಂತದ್ದು, ವಿದ್ಯಾರ್ಥಿಗಳ ಸಂತಸ ಈಗ ತಾನೇ ನೋಡ್ತಾ ಇದ್ವು, ಯಾವ ರೀತಿಯಾಗಿತ್ತು ಅಂತ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಏನಂತಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಇದು ಸಂಶೋಧನಾ ವಿದ್ಯಾರ್ಥಿಗಳು ಏನು ನೀವು ಹೆಚ್ಚುವರಿ ಶುಲ್ಕನ ಭರಿಸಕ್ಕೆ ನಮ್ಗೆ ಆಗುದಿಲ್ಲ ಅಂತ ವಿಸಿಗಳಿಗೆ ಹಲವಾರು ಬಾರಿ ಮನವಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಕುಲಪತಿಗಳು ಇದು ಯಾವುದೇ ಇದಕ್ಕೆ ಡೌನ್ ಕೇರ್ ಅಂತ ಒಂದು ರೀತಿಯಲ್ಲಿ ನಡ್ಕೊಂಡ್ಕಂಥದ್ದು. ಈ ಸಂದರ್ಭದಲ್ಲಿ ಈ ಸಂಶೋಧನಾ ವಿದ್ಯಾರ್ಥಿಗಳಿಗೂ ಕೂಡ ಕುಲಪತಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಜ್ ನ್ಯೂಸ್ ಅಲ್ಲಿ ಹೋಗ್ಬಿಟ್ಟು ಈ ವಿದ್ಯಾರ್ಥಿಗಳ ಎಲ್ಲಾ ಕಷ್ಟಗಳನ್ನು ನಮ್ಮ ಮಾಧ್ಯಮದಲ್ಲಿ ತೋರಿಸಿದಾಗ ಈ ಕುಲಪತಿಗಳು ಎಚ್ಚೆತ್ಕೊಂಡು, ಇಲ್ಲ ನಾನು ನಿಮ್ಮ ಮೇಲೆ ನಮ್ಮ ಹೆಚ್ಚುವರಿ ಶುಲ್ಕ ತಗೊಂಡಿಲ್ಲ, ಜನರಲ್ ಫೀಸ್ ತಗೊಂಡಿಲ್ಲ, SC/ST ಗೆ ಏನಿದೆ ಫೀಸ್ ಅದನ್ನೇ ಯಥಾವತ್ತಾಗಿ ಅಳವಡಿಸಿದಂತದ್ದು. ಸುಕನ್ಯಾ, ಧನ್ಯವಾದಗಳು ಪ್ರಶಾಂತ್ ಹೆಚ್ಚಿನ ಮಾಹಿತಿಗಾಗಿ. ವಿದ್ಯಾರ್ಥಿಗಳ ಮರುಕಕ್ಕೆ ಸ್ಪಂದಿಸಿದಂಥ ನಿಮ್ಮ ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಇದೀಗ ವಿದ್ಯಾರ್ಥಿಗಳು ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ತಾನೇ PhD ವಿದ್ಯಾರ್ಥಿನಿ ಮಾತನಾಡಿದಂಥ ನಾವು ಗಮನಿಸಿದ್ವಿ. ರಾಜ್ ನ್ಯೂಸ್ಗೆ ಧನ್ಯವಾದವನ್ನ ಕೂಡ ತಿಳಿಸಿದ್ದಾರೆ. ರಾಜ್ ನ್ಯೂಸ್ಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಹೇಳುತ್ತೇನೆ. ಯಾಕಂದರೆ ಈ ಹಿಂದೆ ನಾವು 4-5 ದಿನಗಳ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಿದ್ವಿ. ಅಲ್ಲಿ ಮಾಡಿರ್ತಕ್ಕಂಥ ಧರಣಿ ಏನಪ್ಪ ಅಂತಂದರೆ SC/ST ಫೀಸನ್ನು GM ಫೀಸಿಗೆ ಕನ್ವರ್ಟ್ ಮಾಡಿದ್ರು. ಅಲ್ಲಿರ್ತಕ್ಕಂಥ ಬಡ ಮಕ್ಕಳು, ಕೂಲಿಕಾರರ ಮಕ್ಕಳು ಕೂಡ ಅಲ್ಲಿದ್ದರು. ಆ ಒಂದು ಫೀಸನ್ನು ಕಟ್ಟಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಅಹೋರಾತ್ರಿ ಧರಣಿಯನ್ನು ಮಾಡಿದ್ವಿ. ಆ ಸುದ್ದಿಯನ್ನು ನಾಡಿನಾದ್ಯಂತ ಬಿತ್ತರಿಸಿದ ರಾಜ್ ನ್ಯೂಸು ಎಲ್ಲ ಮಾಧ್ಯಮಗಳಲ್ಲಿ ಬಂತು. ಹಾಗಾಗಿ ಆ ಒಂದು ನ್ಯೂಸು ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೋಗಿತ್ತು. ಅಂದರೆ ಸರ್ಕಾರ ಆಳ್ವರ್ತಕ್ಕಂಥ ಸರ್ಕಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಉನ್ನತ ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರ ಸುದ್ದಿಗೂ ಕೂಡ ಅದೊಂದು ಕಿವಿಯನ್ನು ತಟ್ಟಿತ್ತು. ಹಾಗಾಗಿ ನಮಗೆ ಆದಷ್ಟು ಬೇಗ ನಮಗೆ ಏನೋ ಆ ಒಂದು ಹೋರಾಟದ ಜಯ ಸಿಕ್ತು. ಹಾಗಾಗಿ ನಾನು ಮತ್ತೊಮ್ಮೆ ರಾಜ್ ನ್ಯೂಸ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ನಮಗೆ ಜಯ ಸಿಕ್ತು. ಅವತ್ತೇ ಹಿಂದೆ ಏನೋ ಒಂದು ಕಮಿಟಿಯನ್ನು ಮಾಡಿ ನಮ್ಮಿರ್ತಕ್ಕಂಥ ಬೇಕು ಬೇಡಿಕೆಗಳನ್ನು, ಫೀಸ್ ಜೊತೆಗೆ ಇರ್ತಕ್ಕಂಥ ಅನೇಕ ಬೇಕು ಬೇಡಿಕೆಗಳನ್ನು ಒಂದು ಕಮಿಟಿಯನ್ನು ಮಾಡಿ ಸಿಂಡಿಕೇಟ್ ಸಭಾಂಗಣದಲ್ಲಿ ನಮ್ಮನ್ನು ಕೂಡ ಒಬ್ಬ ಸದಸ್ಯರನ್ನಾಗಿ ತಗೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ರು.